ಹಲೋ ಫ್ರೆಂಡ್ಸ್, ಇವತ್ತು ಒಂದು ರುಚಿಯಾದ ಅತ್ಯಂತ ಸುಲಭವಾಗಿ ಮಾಡುವಂಥ ಹುಳಿಯನ್ನದ ಗೊಜ್ಜನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ನಮಗೆ ಪಿಕ್ನಿಕ್ ಹೋಗುವಾಗ ಮತ್ತು ಅರ್ಜೆಂಟಿಗೆ ಏನಾದ್ರು ಸಾಂಬಾರು ಮತ್ತು ಏನು ಇಲ್ಲದೇ ಇದ್ದಾಗ ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆ ಸಾಮಾನು, ರಸಂ ಪೌಡರು, ತೆಂಗಿನಕಾಯಿ ತುರಿ, ಹುಣಸೆ ಗೊಜ್ಜು, ಹಿಂಗು, ಅರಿಶಿನ, ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಳ್ಬೇಕು. ಈ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮಗೆ ಸಡನ್ನಾಗಿ ಏನಾದ್ರು ಉಪ್ಪಿಟ್ಟು ಚಿತ್ರಾನ್ನ ಮಾಡುವಾಗ ಮಿಕ್ಸ್ ಮಾಡಿ ಉಪಯೋಗಿಸ್ಬೋದು. ಟೈಮ್ ತುಂಬ ಸೇವ್ ಆಗುತ್ತೆ ಮತ್ತು ಅವೆಲ್ಲ ಮೆತ್ತಗಾಗೋದಿಲ್ಲ, ಕ್ರಿಸ್ಪಿಯಾಗಿರುತ್ತೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ. ಒಗ್ಗರಣೆನ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಬೇಕು. ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಮಾತ್ರ ಮೊದಲೇ ಹಾಕಿ ಫ್ರೈ ಮಾಡ್ಕೊಳ್ಬೇಕು, ಮುಚ್ಚಳ ಮುಚ್ಚಿ, ಇಲ್ಲಾಂದರೆ ಅದು ಸೀಡ್ಸ್ ಎಲ್ಲ ಹಾರುತ್ತೆ. ಚೆನ್ನಾಗಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಇದನ್ನೆಲ್ಲ ಜೋರು ಊದಿನಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಆದಮೇಲೆ ಇದಕ್ಕೆ ರಸಂ ಪೌಡ್ರನ್ನ ಹಾಕ್ಕೊಳ್ಬೇಕು. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಪುಡಿನ ನೋಡಿಕೊಂಡು ಹಾಕ್ಕೊಳ್ಬೇಕು. ಇಲ್ಲಿ ಬೆಲ್ಲ ಹಾಕ್ತಾ ಇಲ್ಲದೇ ಇರೋದ್ರಿಂದ ನಾವು ಖಾರವನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗುತ್ತೆ. ಈ ರಸಂ ಪುಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋ ತನಕ ಮಾಡಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೊಂದು ಟೀ ಸ್ಪೂನಷ್ಟು ಕಪ್ಪು ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ತುಂಬ ರುಚಿ ಕೊಡುತ್ತೆ ಈ ಗೊಜ್ಜಿಗೆ. ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿನ ನಾನು ಫ್ರೀಝರಲ್ಲಿ ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕು ಅವಾಗ ಎಷ್ಟಾದ್ರು ಸ್ವಲ್ಪ ಬೇಕಾದಷ್ಟು ನಾವು ತೊಗೊಳ್ಬೋದು. ಇದು ನಾನು ಒಂದು ಟೈಮ್ ಸೇವರ್ ಟಿಪ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಈಗ ಇದಕ್ಕೆ ಹುಣಸೆಹಣ್ಣು ತಿಳಿ, ಇದು ಅಷ್ಟೇ, ಹುಣಸೆಹಣ್ಣು ರಸನ ಚೆನ್ನಾಗಿ ತೊಳೆದು ಕುದಿಸಿ ಸೋಸಿ ಇಟ್ಕೊಂಡಿರ್ತೀನಿ. ಆ ರಸನ ಹಾಕ್ತಾಯಿದ್ದೀನಿ. ಇವಾಗ ಜೋರು ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಿಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಣಲಿಯಿಂದ ಎಣ್ಣೆ ಬಿಡೋವರೆಗೂ ನಾವು ಕುದಿಸ್ಬೇಕು. ತುಂಬ ಸಣ್ಣ ಊರಲ್ಲಿ ಕುದಿಸ್ಕೊಳ್ಬೇಕು. ಇದನ್ನು ತಣ್ಣಗಾದಮೇಲೆ ನಾವು ಒಂದು ಏರ್ಟೈಟ್ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಉಪಯೋಗಿಸ್ಕೊಳ್ಬೋದು. ಅನ್ನ ಉದುರುದ್ರಾಗಿ ಮಾಡಿಕೊಂಡು ಅದಕ್ಕೆ ಇವು ಸ್ವಲ್ಪ ಗೊಜ್ಜು ಹಾಕಿ ಕಲಿಸ್ಕೊಂಡ್ರೆ ಹುಳಿನ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.